ನಾವು ಪ್ರೀತಿ ಮಾಡಿದ್ರೆ ನಮಗೆ ಪ್ರೀತಿ ಮಾಡೋರು ತುಂಬಾ ಜನ ಇರುತ್ತಾರೆ. ನಮಗೆ ದ್ವೇಷ ಮಾಡಿದ್ರು ಕೂಡ ನಾವು ಅವ್ರಿಗೆ ಪ್ರೀತಿ ಪ್ರೀತಿ ಮಾಡ್ತೀವಿ ನೋಡ್ರಿ, ಅವಾಗ್ಲೇ ನಾವು ದೊಡ್ಡವರಾಗಿರ್ತೀವಿ. ಇಲ್ಲಿ ನಮ್ಗೆ ಯಾರು ನೆಟ್ಟಗ್ ಮಾತಾಡಲ್ಲ, ನಮ್ಮ ಮೇಲೆ ಯಾರು ಶತ್ರು ಇರ್ತಾರಲ್ಲ, ಅವ್ರ ತರ ನಾವು ಮಾಡಿದ್ರೆ ಅವ್ರಿಗೆ ನಮ್ಗೆ ವ್ಯತ್ಯಾಸನೇ ಇರುವುದಿಲ್ಲ. ಸೊ ನಾವು ಡಿಫರೆಂಟ್ ಆಗಿ ಇರೋಣ. ಫಸ್ಟ್ ಆಫ್ ಆಲ್ ನಮ್ ಲವ್ ಈಗ ಒಂದು ಎಕ್ಸಾಂಪಲ್ ನಿಮ್ ಲವರು ನಿಮಗೆ ಗೊತ್ತಿಲ್ದೇನೆ ಏನೋ ಮೋಸ ಮಾಡಿದ್ರೆ ಅನ್ಕೊಳ್ಳಿ. ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ, ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳಾಡ್ತಾರೆ, ಬೇರೆಯವ್ರ ರೂಮರ್ಸ್‌ನ ಕ್ರಿಯೇಟ್ ಮಾಡ್ತಾರೆ. ಅವ್ರು ಮೋಸ ಮಾಡಿದ್ರೆ ನಾವು ಪಾಸಿಟಿವ್ ತಗೋಣ. ಏನಾದ್ರು ನಂದು ಒಳ್ಳೇದಕ್ಕೆ ಆಗಿದೆ ಅಂತ ನಾವು ಹಿಂಗ್ ಅನ್ಕೊಂಡು ಸೈಲೆಂಟ್ ಆಗಿ ಬಿಟ್ಟು ಬಿಡೋಣ. ಆಗಿದ್ದ ತಪ್ಪಿಗೆ ನಾವೇನು ಮಾಡಕ್ಕಾಗಲ್ಲ. ಮುಂದೆ ಆಗ್ಲಾರ್ದಂಗೆ ನಾವು ನೋಡ್ಕೋಣ. ಸೊ ಇವಾಗ ಮೋಸ ಹೋಗಿದೀಯ ಅಂತ ನೀನು ಪದೇ ನೀನು ಊರ್ ಮಂದಿಗೆ ಹೇಳ್ಕೊಂಬದೇ ಆಗ್ಲಿ, ನಾನ್ ಮೋಸ ಮಾಡಿದಾಳೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದೇ ಆಗ್ಲಿ, ಬ್ಯಾಡ. ಯಾಕಂತಂದ್ರೆ ನೀನ್ ಎಷ್ಟು ಇಬ್ರು ಲವ್ ಮಾಡ್ಕೊಂಡ್ರೆ ನಿನಗೆ ಗೊತ್ತಿಲ್ದೇನೆ ಏನೋ ಮೋಸ ಆಗಿದೆ, ಪರವಾಗಿಲ್ಲ. ಆದ್ರ ಅವಳು ಮೋಸ ಮಾಡಿದಾಳ. ಯಾರೋ ಅವಳೇ ಆಗ್ಲಿ, ಅವನೇ ಆಗ್ಲಿ ನೀನ್ ಮೋಸ ಮಾಡಿದ್ಮೇಲೆ ಮತ್ತೆ ನೀನು ಅವ್ರ ಕನಸಿನಲ್ಲಿ ನೀನ್ ನೆನಪು ಮಾಡ್ಕೋಬಾರ್ದು. ಅರ್ಥ ಆಯ್ತಾ? ಬಟ್ ನೀ ಏನ್ ಮಾಡ್ತೀಯ ಅಂತಂದ್ರೆ ನೀನ್ ಮತ್ತೆ ನೆನಪು ಮಾಡ್ಕೊಂಡು ಸ್ಟೇಟಸ್ ಅಲ್ಲೇ ಹಾಕೋದು, ವಾಟ್ಸಾಪ್‌ನಲ್ಲಿ ಹಾಕೋದು, ಹುಚ್ಚನ್ ತರ ಮಾಡ್ತಾ ಇರ್ತೀಯ. ಅವ್ರು ಇನ್ನ ನಿನಗೆ ಅದೇ